ಹಲೋ, ದಿಲೀಪಣ್ಣ, ನಿಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡು ಕೇಳಿದ್ನಲ್ಲ, ಏನಾಯಿತು? ಅಡ್ಜಸ್ಟ್ ಆಯಿತಾ? ಸರಿ, ಆಯಿತು. ಸರ್ ನಮಸ್ತೆ. ಒಂದು 3 ಲಕ್ಷ ಬೇಕಾಗಿತ್ತು, ಸ್ವಲ್ಪ ಅರ್ಜೆಂಟ್ ಇತ್ತು, ಸಿಗುತ್ತಾ? ನೋಡಿ, 1 ಲಕ್ಷ ಸಿಕ್ಕಿದ್ರು ಸಾಕು. ಇವಾಗ ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು ನೋಡಿ ಸರ್. ಒಂದು 50 ಆದರೂ ಪರವಾಗಿಲ್ಲ, ತುಂಬ ಕಷ್ಟದ ಪರಿಸ್ಥಿತಿಲಿದ್ದೀವಿ. ಸರಿ ಬಿಡಿ ಸರ್, ಆಯ್ತು, ಪರವಾಗಿಲ್ಲ. ಸುಬ್ಬು, ಏನಾಯ್ತು ಸುಬ್ಬು? ಏನೋ ತುಂಬಾ ಕಷ್ಟದ ಪರಿಸ್ಥಿತಿ ಅಂತಿದ್ಯಾ, ಏನಾಯ್ತು? ಮೇಡಮ್, ಅದು ಏನಾಯ್ತು ಸುಬ್ಬು? ನನ್ನ ಹತ್ರನೂ ಹೇಳಕ್ ಆಗದೆ ಇರುವಂಥದ್ದು ಏನಾದ್ರೂ ಸಮಸ್ಯೆನಾ? ಅಯ್ಯೋ ಇಲ್ಲ ಮೇಡಮ್, ನಿಮಗೆ ಹೇಳಲೇಬೇಕು ಈ ವಿಷಯ. ನೀವು ಈ ವಿಷಯ ತಿಳ್ಕೊಳ್ಳೇಬೇಕು. ಅದು ನನಗೆ ಗೊತ್ತಿರೋರೊಬ್ಬರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಒಂದು 6 ಲಕ್ಷದ ತನಕ ಖರ್ಚಿಗೆ ಬರುತ್ತಂತೆ. ಇವಾಗ ಒಂದು 3 ಲಕ್ಷ ಅಡ್ಜಸ್ಟ್ ಆಗಿದೆ, ಇನ್ನೊಂದು 3 ಲಕ್ಷ ಬೇಕಾಗಿತ್ತು, ಅದಕ್ಕೆ. ಅಯ್ಯಯ್ಯೋ, ಏನ್ ಮಾಡೋದು ಸುಬ್ಬು ಈಗ? ಅಷ್ಟು ದುಡ್ಡು ನಮ್ಮ ಹತ್ರನೂ ಇಲ್ವಲ್ಲ ಸುಬ್ಬು. ನನ್ನ ಹೆಸರಿಗಿದ್ದಿದ್ದ ಆಸ್ತಿ, ಮನೆ, ಬ್ಯಾಂಕ್ ಅಕೌಂಟ್ ಎಲ್ಲ ವಿಜಯಾಂಬಿಕಾ ಅವಳ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇಂಥ ಸಿಚುವೇಶನಲ್ಲಿ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಿನಗೆ ತುಂಬ ಬೇಕಾದವರು ಅಂತ ಬೇರೆ ಹೇಳ್ತಿದ್ಯಾ, ದುಡ್ಡುಗೋಸ್ಕರ ಪರದಾಡ್ತಾ ಇದೆಯಾ. ಐ ಆಮ್ ಸೋ ಸಾರಿ ಸುಬ್ಬು. ನನ್ನ ಕೈಯಲ್ಲಿ ನಿನಗೆ ಸಹಾಯ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ಸೋ ಸಾರಿ. ಇಂಥ ಸಿಚುವೇಶನಲ್ಲಿ ನಾನು ದೇವ್ರ ಹತ್ರ ಬೇಡ್ಕೋಬೋದು ಅಷ್ಟೇ ಸುಬ್ಬು. ನೀನು ಏನು ಟೆನ್ಷನ್ ತಗೋಬೇಡ ಸುಬ್ಬು. ನಾನು ಈಗಲೇ ಹೋಗಿ ದೇವ್ರ ಹತ್ರ ಬೇಡ್ಕೋತೀನಿ. ಹಾಂ, ಎಲ್ಲ ಒಳ್ಳೇದೇ ಆಗುತ್ತೆ. ಹೆತ್ತ ತಾಯಿಗೋಸ್ಕರ ಮಗಳು ಬೇಡ್ಕೋತಾ ಇದ್ದಾಳೆ, ಆದರೆ ತಾನು ಬೇಡ್ಕೋತಾ ಇರೋದು ತಾಯಿ ಜೀವಕ್ಕೋಸ್ಕರ ಅಂತ ಮಗಳಿಗೆ ಗೊತ್ತೇ ಇಲ್ಲ. ಇಲ್ಲ, ನಾನು ಈಗಲೂ ಸತ್ಯ ಹೇಳ್ತಾ ಇದ್ರೆ ಅದು ತಪ್ಪಾಗುತ್ತೆ. ಅಪ್ಪಿ ನಾಳೆ ದಿನ ನಂದಿನಿ ಅಮ್ಮವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮೇಡಮ್ ತಾಯಿ ಮುಖಾನೇ ನೋಡದೆ ಉಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಕಾರಣ ನಾನೇ ಆಗ್ಬಿಡ್ತೀನಿ. ಹಾಗೆ ಮಾತ್ರ ಆಗಬಾರ್ದು. ಇಂಥ ಪರಿಸ್ಥಿತಿಲಾದರೂ ತಾಯಿ ಜೊತೆ ಮಗಳು ಇರಲೇಬೇಕು. ಹೇಳ್ಬಿಡ್ತೀನಿ, ಎಲ್ಲ ಹೇಳ್ಬಿಡ್ತೀನಿ.